ಏನಂತೀರಾ ಬೆಂಗಳೂರು ವೆದರು ಸಾಕತ್ತಾಗೈತೆ. ಫುಲ್ ಕೋಲ್ಡ್, ಅದಕ್ಕೆ ಫುಲ್ ಪ್ಯಾಕಾಗಿ ಬಂದಿದ್ದೀನಿ ಡ್ಯೂಟಿ ಮಾಡೋಣ. ಜೊತೆಗೆ ಕೆಲವೊಂದು ಮಾತುಗಳಾಡ್ತಿದ್ರು ಬೆನ್ನಿಂದೆ. ಅವರಿಗೆ ಉತ್ತರ ಕೊಡೋಷ್ಟು ದೊಡ್ಡವನು ನಾನಲ್ಲ, ಆದರೆ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ. ಅದಕ್ಕೋಸ್ಕರ ಹೊಸ ಲುಕ್ ಇನ್ಮೇಲೆ ಹಿಂಗೆ ಇರುತ್ತೆ. ಎಷ್ಟು ಸಾರಿ ಅನ್ಕೋತೀನಿ ಹೆಬ್ಬಾಳ ಹೋಗ್ಬಾರ್ದು ಅಂತ, ಆದರೆ ಏನು ಮಾಡೋಣ, ನಮ್ಮ ಹಣೆ ಬರ ಡ್ಯೂಟಿ ಅಲ್ಲಿಗೆ ಬೀಳುತ್ತೆ. ಪ್ಯಾಸೆಂಜರ್ಗೆ ರಿಕ್ವೆಸ್ಟ್ ಮಾಡ್ಕೊಂಡೆ ಬೇರೆ ದಾರಿಯಿಂದ ಹೋಗ್ತೀನಿ, ಹೆಬ್ಬಾಳ ಜಾಮ್ ಇರುತ್ತೆ ಅಂತ. ಬಟ್ ಪ್ಯಾಸೆಂಜರ್ ಕೇಳಿಲ್ಲ, ಹಿಂಗೆ ಹೋಗಿ ಅಂತಂದ್ರು. ಅವ್ರನ್ನ ಡ್ರಾಪ್ ಮಾಡಿದ ತಕ್ಷಣ ಅಲ್ಲೇ ಇನ್ನೊಂದು ಬಾಡಿಗೆ ಬಂತು, ಮೀಟರ್ ಬಾಡಿಗೆ. ಅದನ್ನ ಹಾಕೊಂಡು ಬಂದೆ. ವಾಪಸ್ ಹೆಬ್ಬಾಳದ ಮೇಲೇನೆ ಬಂದೆ. ಟ್ರಾಫಿಕ್ ಕಮ್ಮಿ ಇತ್ತು, ಆ ಕಡೆ ಜಾಸ್ತಿ ಇತ್ತು, ಈ ಕಡೆ ಸ್ವಲ್ಪ ಕಮ್ಮಿ ಇತ್ತು ಅಂತ ಬೇಗ ಪಾರಾಗಿದ್ದೆ. ಬಂದ್ರು, ಒಂದು ಟೀ ಕೊಡ್ಸಿದ್ರು, ಹೊರಟ್ರು. ಮಳೆ ನೋಡಿದ್ರೆ ಈ ರೇಂಜ್ ಹೊಡಿತೈತೆ. ಗೂಗಲ್ ಮ್ಯಾಪ್ ವರ್ಕ್ ಆಯ್ತಾ ಇಲ್ಲ, ಆದ್ರೂ ಮಾಡೋಣ. ಅಲ್ಲೇ ಕೂತಿದ್ದಾಗ ಇನ್ನೊಂದು ಮೀಟರ್ ಡ್ಯೂಟಿ ಬಂತು, ಅದನ್ನ ಹಾಕೊಂಡು ಹೊರಟೆ. ನಮ್ಮ ಸುಲ್ತಾನ್ಗೆ ಏನೋ ಆಕ್ಸಿಡೆಂಟ್ ಆಗಿದೆ ಅಂತ ಫೋನ್ ಬಂತು. ಹೋಗಿ ನೋಡಿದ್ರೆ ಗಾಡಿ ಗೇಟ್ ಆಗಿತ್ತು. ಮಳೆ ಬರುವಾಗ ನಮ್ಮೆಲ್ಲ ಆಟೋ ಚಾಲಕರು ಸ್ವಲ್ಪ ಗಾಡಿನ ನೋಡ್ಕೊಂಡು ನಿಲ್ಸಿ, ಏನಕ್ಕಂದ್ರೆ ಮರ ಬಿದ್ದು ಈ ರೀತಿ ಏಟಾದ್ರೆ ಡಬಲ್ ವೆಚ್ಚ ಆಗುತ್ತೆ. ಇವಾಗ ಟಾಪ್ ರೂಫಿಂಗ್ ಏನಿಲ್ಲ ಅಂತಂದ್ರೂ 10,000 to 12,000 ರೂಪಾಯಿ ಖರ್ಚು ಬಂದೇ ಬರುತ್ತೆ. ಅದರಲ್ಲೂ ನೋಡಿ ಯಾವ ರೀತಿ ಬೋಕ್ಕ ಬಿದ್ದಿದೆ, ಸೀದಾ ಸೆಂಟರ್ ಒಳಗಡೆ ಬಂದ್ಬಿಟ್ಟಿದೆ. ಪ್ಯಾಸೆಂಜರ್ ಏನಾದ್ರು ಇದ್ದಿದ್ರೆ ತಲೆಗೆ ಏಟು ಬೀಳೋದು ಪಕ್ಕಾ ಗ್ಯಾರಂಟಿ.